ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಾಸ್. ನಮಸ್ತೆ ಟು ಮಲ್ಟಿಪರ್ಪಸ್. ಇವತ್ತಿನ ವ್ಲಾಗ್ ಸಮಸ್ತ ಕನ್ನಡಿಗರಿಗೆ ಹೆಮ್ಮೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾನು ಈ ರಾಜ್ಯೋತ್ಸವಕ್ಕೆ ಯಾವ ರೀತಿ ಟ್ರೆಡಿಷ್ನಲ್ ಆಗಿ ಸ್ಪೆಷಲ್ ಆಗಿ ರೆಡಿ ಆಗಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವತ್ತು ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಫಂಕ್ಷನ್ ಇದೆ. ಸಿಂಪಲ್ ಆಗಿ ಫಂಕ್ಷನ್ ನಾವು ಅರೇಂಜ್ ಮಾಡಿದ್ದೀವಿ, ಅದಕ್ಕೋಸ್ಕರ ನಾನು ಹೊರಟಿದ್ದೀನಿ. ಈ ವ್ಲಾಗ್ ವಿತೌಟ್ ಸ್ಕಿಪ್ಪಿಂಗ್ ಪೂರ್ತಿ ನೋಡಿ. ನನ್ನ ಸ್ಯಾರಿ ನೀವು ನೋಡ್ತಾ ಇರ್ಬೋದು. ಈ ಸ್ಯಾರಿ ನಾನು ನಮ್ಮ ಸ್ಕೂಲ್ ಫಂಕ್ಷನ್ಗೆ ಹಾಕ್ಕೊಂಡೋಗಿದ್ದೆ. ನನಗೆ ತುಂಬಾ ಕಾಂಪ್ಲಿಮೆಂಟ್ಸ್ ಬಂತು. ರಾಜ್ಯೋತ್ಸವ ನಿಮ್ಮಿಂದನೇ ಒಂದು ರೀತಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣ್ತಿದೆ ಅಂತ ನಮ್ಮ ಕೊಲೀಗ್ಸ್ ಹಾಗೂ ನಮ್ಮ ದಟ್ ಈಸ್ ನಮ್ಮ ಹೆಡ್ ಎಲ್ಲ ತುಂಬಾ ದೇ ಅಪ್ರಿಸಿಯೇಟೆಡ್ ಅ ಲಾಟ್. ಈಗ ನಮ್ಮ ಸ್ಕೂಲಲ್ಲಿ ಫಂಕ್ಷನ್ ಇದೆ, ಕನ್ನಡ ರಾಜ್ಯೋತ್ಸವದ ಫಂಕ್ಷನ್, ಫ್ಲ್ಯಾಗ್ ಹೋಸ್ಟಿಂಗ್ ಎಲ್ಲ ಇದೆ. ಈಗ ತುಂಬ ಟೈಮ್ ಆಗಿಬಿಟ್ಟಿದೆ. ಆವಾಗಲೇ ವೆಹಿಕಲ್ ಬಂದು ಕಾಯ್ತಾ ಇದೆ. ಕಾಫಿ ಕುಡ್ಕೊಂಡು ಹೋಗ್ತಾ ಇದ್ದೀನಿ, ಏನೂ ತಿಂದಿಲ್ಲ. ಅರ್ಲಿ ಮಾರ್ನಿಂಗ್ ಈಗಾಗಲೇ 7:30 ಆಗ್ತಾಯಿದೆ. ತುಂಬ ಟೈಮ್ ಆಗಿದೆ. ಹೋಗ್ತಾ ಇದ್ದೀನಿ. ಇಫ್ ಪಾಸಿಬಲ್ ಅಲ್ಲಿ ವಿಡಿಯೋ ಮಾಡೋಕ್ಕೆ ಇಫ್ ಪಾಸಿಬಲ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲದ್ರೆ ಡೋಂಟ್ ಮೈಂಡ್. ತುಂಬ ಖುಷಿ ಆಗ್ತದೆ ರಾಜ್ಯೋತ್ಸವ. ಅದರಲ್ಲೂ 50ನೇ ನಾಮಕರಣ ಮಾಡಿ 50 ವರ್ಷ ಆಗಿದೆ. 68ನೆಯ ಕನ್ನಡ ರಾಜ್ಯೋತ್ಸವ. ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ತುಂಬ ಖುಷಿ ಆಗ್ತಿದೆ. ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಹಚ್ಚೇವು ಕನ್ನಡದ ದೀಪ. ಇನ್ನು ಏನೇನು ಹೇಳಬೇಕು, ತುಂಬ ಹೇಳಬೇಕು ಅಂತ ಅಂದ್ಕೊಂಡೆ, ಬಟ್ ಏನು ಹೇಳೋಕ್ಕಾಗ್ತಿಲ್ಲ. ಐ ಆಮ್ ಸೋ ಎಕ್ಸೈಟೆಡ್. ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಚೆಲುವಾಗಲಿ ನಮ್ಮ ಕನ್ನಡ, ಉಸಿರಾಗಲಿ ನಮ್ಮ ಕನ್ನಡ. ಕರ್ನಾಟಕ ನಮ್ಮ ಉಸಿರು, ನಮ್ಮ ಜೀವ, ನಮ್ಮ ದೈವ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತಲೂ ಜಾಸ್ತಿ ಇನ್ಯಾವ ಪದಗಳು ನನಗೆ ಗೊತ್ತಾಗ್ತಿಲ್ಲ, ಪದಗಳೇ ಇಲ್ಲ ಅಂತ ಅಂದ್ಕೋತೀನಿ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ನಮ್ಮ ಕರ್ನಾಟಕ ಇನ್ನೂ ಬೆಳಿಬೇಕು. ನಮ್ಮ ಕನ್ನಡಿಗರಿಗೆಲ್ಲರಿಗೂ ಒಳ್ಳೆಯದಾಗಬೇಕು. ಪ್ರಪಂಚದಲ್ಲಿ ಎಷ್ಟು ಜನ ಕನ್ನಡಿಗರಿದ್ದಾರೋ ಎಲ್ಲರಿಗೂ ಒಳ್ಳೆಯದಾಗಬೇಕು. ಎಲ್ಲರೂ ಬೆಳಿಬೇಕು, ಎಲ್ಲರೂ ಉಳಿಬೇಕು, ಎಲ್ಲರೂ ಬಾಳಬೇಕು. ಕರ್ನಾಟಕ ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಏಳಿಗೆ ಕಾಣಲೇಬೇಕು ನಮ್ಮ ಕನ್ನಡ ನಾಡು. ಹ್ಯಾಪಿ ಕನ್ನಡ ರಾಜ್ಯೋತ್ಸವ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹಾಲಲ್ಲಿ ಈ ರೀತಿ ಸಿಂಪಲ್ಲಾಗಿ ಭುವನೇಶ್ವರಿ ದೇವಿಯ ಫೋಟೋ ಇಟ್ಟು ಅದಕ್ಕೆಲ್ಲ ಅಲಂಕಾರ ಮಾಡಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. 48 ವರ್ಷಗಳನ್ನು ನಾವು ದಾಟಿ ಬಂದಿದ್ದೇವೆ. ಹಾಗೂ 50ನೇ ಸಂಭ್ರಮದಲ್ಲಿ ನಾವಿದ್ದೇವೆ. ಕನ್ನಡ ಏನೇ ಕೊಡಿ ನಾಡು ಎಂದರೆ ಕನ್ನಡದ ಕಿವಿಗಳು ನಿಮಿರುತ್ತವೆ. ನಾವೆಲ್ಲ ಮಧ್ಯ ಕರ್ನಾಟಕದಲ್ಲಿ ಇದ್ದೇವೆ. 1905ರಲ್ಲಿ ಹೆಸರಾಯಿತು ಕನ್ನಡ, ಉಸಿರಾಗಲಿ ಕನ್ನಡ ಎಂದು ಹಾಡಿದ ಕವಿ ಪುಂಗವರು, ಹುಯಿಲಗೋಳ ನಾರಾಯಣರಾಯರು ಅವರು ಸಹ ಚೆಲುವಾಯಿತು ಕನ್ನಡ ಅಂತೇಳಿ ಗೀತೆಯನ್ನು ರಚಿಸಿದರು. ಸೊ ಈ ರೀತಿ ಸಿಂಪಲ್ಲಾಗಿ ನಾನು ಹೋಗುವಂಥ ಇನ್ಸ್ಟಿಟ್ಯೂಷನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅಚ್ಚುಕಟ್ಟಾಗಿ
ತುಂಬ ಸರಳವಾಗಿ ನಾವು ನೆರವೇರಿಸಿದ್ವಿ. ಇಲ್ಲಿ ನಮಗೆ ಸ್ಟಾಫ್ಗೆ ಟಿಫನ್ ಅರೇಂಜ್ ಮಾಡಿದರು. ಸ್ಟೂಡೆಂಟ್ಸ್ಗೇನು ಬರೋಕ್ಕೆ ಹೇಳಿರಲಿಲ್ಲ. ಅವ್ರಿಗೆ ಸೀದಾ ಇಫ್ ದೇ ಆರ್ ಇಂಟ್ರೆಸ್ಟೆಡ್ ಅವ್ರಿಗೆ ನೆಕ್ಸ್ಟ್ ಪೊಲೀಸ್ ಪೆರೇಡ್ ಗ್ರೌಂಡ್ ಅಂತಿದೆ ನಮ್ಮ ಊರಲ್ಲಿ, ಅಲ್ಲಿ ಬಂದು ನೀವು ಜಸ್ಟ್ ಕಲ್ಚರಲ್ ಆ್ಯಕ್ಟಿವಿಟೀಸ್ನ ನೋಡಬಹುದು ಅಂತ ಹೇಳಿದರು. ಎಲ್ಲ ಡಿಸ್ಪರ್ಸ್ ಆದ್ವಿ. ಇಲ್ಲಿ ನಮಗೆ ಸಿಂಪಲ್ಲಾಗಿ ಟೊಮೆಟೊ ರೈಸ್ ಹಾಗೂ ಕಾಫಿ ಬಿಸ್ಕೆಟ್ಸ್ ಎಲ್ಲ ಅರೇಂಜ್ ಮಾಡಿದರು. ಇನ್ನೇನು ಲಾಸ್ಟಿಗೆ ಎಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ನಾನು ಜಸ್ಟ್ ಸ್ವಲ್ಪ ಸೆಲ್ಫಿ ಟೈಪ್ ವೀಡಿಯೋಸ್ ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಮುಗಿಸ್ಕೊಂಡು ನಾನು ಪೊಲೀಸ್ ಪೆರೇಡ್ ಗ್ರೌಂಡ್ಗೆ ಹೋಗೋಣ ಅಂತ ಹೊರಟೆ. ಅಲ್ಲಿ ಇಫ್ ಪಾಸಿಬಲ್ ಟೀಚರ್ಸ್ ಎಲ್ಲ ಹೋಗ್ಬೋದು, ಲೆಕ್ಚರರ್ಸ್ ಎಲ್ಲ ಹೋಗ್ಬೋದು ಅಂತ ಹೇಳಿದರು. ಅಲ್ಲಿ ನಾನು ಹೋದೆ, ಯಾಕಂದರೆ ಅಲ್ಲಿ ಒಂದು ಸ್ಪೆಷಲ್ ಇದು ಪೊಲೀಸ್ ಪೆರೇಡ್ ಗ್ರೌಂಡ್. ಇಲ್ಲಿ ನಾನು ಹೋಗಿ ಅಟೆಂಡ್ ಮಾಡಿದೆ. ನಾನು ಸ್ಪೆಷಲ್ ಇಲ್ಲಿ ಕಾದಿತ್ತು ಅಂತ ಹೇಳಿದೆ. ಅದೇನು ಸ್ಪೆಷಲ್ ಅಂದರೆ ನಮ್ಮ ಮನೆಯವ್ರಿಗೆ ಈ ವರ್ಷದ ಕನ್ನಡ ರಾಜ್ಯೋತ್ಸವ ಒಂದು ಪ್ರಶಸ್ತಿ ಕೊಟ್ಟು ಗೌರವ ಸನ್ಮಾನ ಏರ್ಪಡಿಸಲಾಗಿತ್ತು. ಅದೊಂದು ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ನಾನು ಇಲ್ಲಿ ಹೋದೆ. ನನಗೆ ಆ ಕಡೆ ನನ್ನ ಇನ್ಸ್ಟಿಟ್ಯೂಷನಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಇಲ್ಲಿ ನಾನು ಬಂದು ಅಟೆಂಡ್ ಮಾಡಿದೆ. ಥ್ಯಾಂಕ್ ಗಾಡ್ ಇನ್ನೂ ಅವ್ರಿಗೆ ಸನ್ಮಾನ ಇನ್ನೂ ಆಗಿರಲಿಲ್ಲ, ಪ್ರಶಸ್ತಿ ಪ್ರದಾನ ಇನ್ನೂ ಆಗಿರಲಿಲ್ಲ. ಇದು ಜಿಲ್ಲಾ ವತಿಯಿಂದ, ದಟ್ ಮೀನ್ಸ್ ಚಿತ್ರದುರ್ಗದ ಜಿಲ್ಲೆ ವತಿಯಿಂದ ಕೆಲವು ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಹೆಸರು ಪಡೆದು ಅದರಲ್ಲಿ ಸೇವೆ ಸಲ್ಲಿಸಿರುವಂತಹ ವ್ಯಕ್ತಿಗಳಿಗೆ ಕೊಡುವಂತಹ ಪ್ರಶಸ್ತಿ. ಅದರಲ್ಲಿ ನಮ್ಮ ಮನೆಯವರು ಕೂಡ ಹಿ ವಾಸ್ ಒನ್ ಆಫ್ ದೆಮ್. ಐ ವಾಸ್ ಸೋ ಗ್ಲ್ಯಾಡ್ ಆ್ಯಂಡ್ ಸೋ ಪ್ರೌಡ್ ಆಫ್ ಹಿಮ್. ಕಂಗ್ರ್ಯಾಚುಲೇಷನ್ಸ್ ಡಿಯರ್, ಯು ಆರ್ ವರ್ತ್. ನಿಮ್ಮ ಸೇವೆಗೆ ಈ ಪ್ರಶಸ್ತಿ ಇಟ್ ಈಸ್ ವರ್ತ್. ಕಂಗ್ರ್ಯಾಟ್ಸ್. ಸೊ ಇದನ್ನು ಮುಗಿಸ್ಕೊಂಡು ಕೆಲವು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ನಾವಿನ್ನೇನು ನಾನು ಹೊರಟೆ. ತುಂಬ ಅಂದರೆ ತುಂಬ ವಿದ್ಯಾಮಂದಿರದ ಮಕ್ಕಳಿಗೆ ಜಿಲ್ಲಾಡಳಿತದ ವತಿಯಿಂದ ಸಚಿವರು ನೆನಪಿನ ಕಾಣಿಕೆಯಲ್ಲಿ ಅವರಿಗೆ ಶುಭವನ್ನು ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಮರ್ಪಿಸ್ತಾ ಇದ್ದಾರೆ. ಇಲ್ಲಿಗೆ ಆಗಮಿಸಿ ಎರಡು ಸಿಸ್ಟರ್ ಹೃದಯರಾಣಿಗಳ ವೇದಿಕೆಗೆ ಬರಬೇಕು. ಈ ಎಲ್ಲಾ ಕಾರ್ಯಕ್ರಮಗಳ ರೂವಾರಿಗಳಾಗಿರ್ತಕ್ಕಂತಹ ಸಿಸ್ಟರ್ ಹೃದಯರಾಣಿ ಮೇಡಮ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಶಾಲಾ ಶಿಕ್ಷಣ ಇಲಾಖೆ ಮುಖ್ಯಸ್ಥರಾಗಿರ್ತಕ್ಕಂತಹ ಮಾನ್ಯ ಶ್ರೀ ಕೆ ರವಿಶಂಕರ್ ರೆಡ್ಡಿ ಅವರು, ಹಾಗೆ ನಾಗಭೂಷಣ್ ಸರ್ ಅವರು, ಸಂಪತ್ ಕುಮಾರ್ ಸರ್ ಅವರು, ಚಿದಾನಂದ್ ಅವರು, ನಿವೃತ್ತ ಅಧಿಕಾರಿಗಳಿರುವಂತಹ ಎಂ.ಎ. ಜಯಣ್ಣನವರ ಸಂಘಟನೆಯಲ್ಲಿ ಮೂಡಿ ಬರ್ತಕ್ಕಂಥ ಎರಡು ಅತ್ಯುತ್ತಮ ಮನಮೋಹಕ ಕಾರ್ಯಕ್ರಮ. ಆಶು ನೋಡಿ ಅವ್ರ ಪಪ್ಪಂಗೆ ಕೊಟ್ಟಿರುವಂತಹ ಪ್ರಶಸ್ತಿ ತೆಗೆದುಕೊಂಡು ಅವನು ಶಾಲು ಆ್ಯಂಡ್ ದೆನ್ ಅದು ಹಾರ, ಆ ಶೀಲ್ಡ್ ತಗೊಂಡು ಹಿ ವಾಸ್ ವೆರಿ ಗ್ಲ್ಯಾಡ್ ಆ್ಯಂಡ್ ವೆರಿ ಹ್ಯಾಪಿ. ಅವ್ನು ಬಂದಿದ್ದಿಲ್ಲ ಫಂಕ್ಷನ್ಗೆ, ಅವ್ನ ಸ್ಕೂಲಲ್ಲಿ ಫಂಕ್ಷನ್ ಇತ್ತು ಅಂತ ಅಲ್ಲಿಗೆ ಹೋಗಿದ್ದ. ಸೊ ನೋಡಿ, ಈಗ ಆಫ್ಟರ್ ದಟ್ ಫಂಕ್ಷನ್ ನಾನು ನನ್ನ ಹಸ್ಬೆಂಡ್ ಕೆಲವು ಫೋಟೋ ಸ್ನ್ಯಾಪ್ಸ್, ಜಸ್ಟ್ ಇಟ್ ವಾಸ್ ಎ ಮೆಮೊರೇಬಲ್ ಮೂಮೆಂಟ್ಸ್ ಅಂತ ಕ್ಲಿಕ್ ಮಾಡಿಸ್ಕೊಂಡ್ವಿ. ನೀವು ನೋಡಿ ಎಂಜಾಯ್ ಮಾಡಿ. ಹಾಗೂ ನನ್ನ ಕೊಲೀಗ್ಸ್ ಜೊತೆಲೂ ಕೆಲವು ಪಿಕ್ಸ್ ಇದೆ, ಅದನ್ನು ನೋಡಿ ಕೂಡ ನೀವು ಹೇಗೆ ಅನ್ನಿಸ್ತು ನಮ್ಮ ರಾಜ್ಯೋತ್ಸವದ ಸೆಲೆಬ್ರೇಷನ್ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ. ನಿಮ್ಮ ಊರಲ್ಲಿ ಯಾವ ರೀತಿ ನೀವು ಸೆಲೆಬ್ರೇಟ್ ಮಾಡಿದ್ರಿ ನಮ್ಮ ರಾಜ್ಯೋತ್ಸವದ, ಕನ್ನಡ ರಾಜ್ಯೋತ್ಸವದ ಸೆಲೆಬ್ರೇಷನ್ ಅಂತ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸೋದನ್ನು ಮರಿಬೇಡಿ. ಸೊ ಕೀಪ್ ವಾಚಿಂಗ್. ನೆಕ್ಸ್ಟ್ ನಮ್ಮ ಮನೆಯಲ್ಲಿ ನಾನು ಕನ್ನಡ ರಾಜ್ಯೋತ್ಸವದ ಸೆಲೆಬ್ರೇಷನ್ ನನ್ನ ಸ್ಟೂಡೆಂಟ್ಸ್ ಜೊತೆಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದೆ ಅಂತ ಕೂಡ ನಿಮಗೆ ನಾನು ನನ್ನ ವಿಡಿಯೋ ಜೊತೆಯಲ್ಲಿ ಶೇರ್ ಮಾಡ್ತೀನಿ. ಸೊ ಅದನ್ನು ಕೂಡ ನೋಡಿ. ಯು ಆಲ್ ಟೇಕ್ ಕೇರ್, ಲವ್ ಯು ಆಲ್. ನನ್ನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್.